ನಮಸ್ತೆ ಕರ್ನಾಟಕ. ಇವತ್ತಿನ ಈ ಒಂದು ಕಾರ್ಯಕ್ರಮ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರಿಗೂ, ರೈತರಿಗೂ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ, ಎಲ್ಲಕ್ಕಿಂತ ಮಿಗಿಲಾಗಿ ವಿದ್ಯುತ್ ಕ್ಷೇತ್ರದ ನೌಕರರಿಗೆ, ಲಕ್ಷಾಂತರ ಗುತ್ತಿಗೆದಾರರಿಗೆ ಸಂಬಂಧಿಸಿದ್ದು. ಇವತ್ತು ನಾವು ಮಾತಾಡಿಕೊಟ್ಟಿರೋ ವಿಚಾರ ನಮ್ಮ ಮನೆ ಫ್ಯಾನ್ ಆಗಿರ್ಬೋದು, ರೈತರ ಪಂಪ್ಸೆಟ್ ಆಗಿರ್ಬೋದು, ಈ ಎಲ್ಲ ವಿದ್ಯುತ್ಗೆ ಸಂಬಂಧಪಟ್ಟಂಥದ್ದು ಮಹಾನ್ ನಿರ್ಧಾರ ನಮ್ಮ ಒಂದು ಬಾಗಿಲಿಗೆ ಬಂದು ನಿಂತಿದೆ. ಇವತ್ತು ಕರ್ನಾಟಕದ ಬಾಗಿಲಿಗೆ ಅದ್ರ ಬಗ್ಗೆ ಇವತ್ತು ನಾವು ಮಾತಾಡಕೊಟ್ಟಿದ್ದೀವಿ. ಮುಂಬೈನ ಟಾಟಾ ಪವರ್ ಕಂಪನಿ ಕರ್ನಾಟಕದ KERCಗೆ 5 ಹೆಸ್ಕಾಮ್ಗಳಲ್ಲಿ ಪ್ಯಾರಲಲ್ ಲೈಸೆನ್ಸಿಂಗ್ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇದನ್ನು ಸರಳ ಭಾಷೆ ಹೇಳೋದಾದರೆ, ಟಾಟಾ ವಿದ್ಯುತ್ ಕಂಪನಿ ಕರ್ನಾಟಕದಲ್ಲಿ 2ನೇ ವಿದ್ಯುತ್ ಕಂಪನಿ ಆಗಲು ಹೊರಟಿದೆ. ಹಾಗಿದ್ರೆ ಇದು ಏನು, ಟಾಟಾ ಪವರ್ ಕಂಪ್ನಿ ಏನು ಮಾಡೋಕ್ಕೆ ಹೊರಟಿದೆ, ಸೊ ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜಸ್ ಏನು, ಇದು ನಾವು ಹೇಗೆ ಇದನ್ನು ನಾವು ಓವರ್ಕಮ್ ಮಾಡ್ಬೋದು ಅನ್ನೋದನ್ನು ನಾವು ಈ ಒಂದು ಪಾಡ್ಕಾಸ್ಟ್ನ ನೋಡ್ತಾ ಹೋಗೋಣಂತೆ. ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿಕೊಟ್ಟಿರೋ ಅಂಕಿಅಂಶಗಳು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಒಳಗೊಂಡಿರುವಂಥದ್ದು. ಸರಳ ಆಡು ಭಾಷೆಯಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಜನಗಳಿಗೆ ತಿಳಿಸೋದಾದರೆ, ವಿದ್ಯುತ್ ಉತ್ಪಾದನಾ ಭಾಗವನ್ನು KPCL ನೋಡ್ಕೊಳ್ಳುತ್ತೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನೋಡ್ಕೊಳ್ಳುತ್ತೆ. ಉತ್ಪಾದನೆ ಆದಂಥ ವಿದ್ಯುತ್ತನ್ನು ಟ್ರಾನ್ಸ್ಮಿಟ್ ಮಾಡಿ ಸಿಟಿ ಭಾಗಗಳಿಗೆ ತೊಗೊಂಬರುವಂಥ ಕೆಲಸವನ್ನು KPTCL ನೋಡ್ಕೊಳ್ಳುತ್ತೆ, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ನೋಡ್ಕೊಳ್ಳುತ್ತೆ. ನಂತರ ಅಲ್ಲಿಂದ ನಮ್ಮ ಮನೆ ಭಾಗಗಳಿಗೆ ವಿದ್ಯುತ್ತನ್ನು ತಲುಪಿಸುವಂಥ ಕೆಲಸವನ್ನು ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ನೋಡ್ಕೊಳ್ಳುತ್ತೆ, ಕರ್ನಾಟಕದ 5 ವಿದ್ಯುತ್ ವಿತರಣಾ ಕಂಪ್ನಿಗಳು ನೋಡ್ಕೊಳ್ಳುತ್ತೆ. ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್, ಜೆಸ್ಕಾಮ್ ಮತ್ತು ಸೆಸ್ಕ್ ಈ ಒಂದು ಕಂಪನಿಗಳು ವಿದ್ಯುತ್ ವಿತರಣೆ ನೋಡ್ಕೊಳ್ಳುತ್ತೆ. ಈಗ ಟಾಟಾ ಪವರ್ ಕಂಪನಿಯವರು ಏನು ಇವಾಗ ನಮಗೆ ಅಪ್ಲೈ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಬೇಕಂತ ಹೇಳಿ ಅದನ್ನು ಅಪ್ಲೈ ಮಾಡಿರುವಂಥದ್ದು ಈ 5 ವಿದ್ಯುತ್ ವಿತರಣಾ ಕಂಪನಿಗಳಿಗೇನೆ. ಹಾಗಿದ್ರೆ ನಾವು ನೋಡ್ತಾ ಹೋಗೋಣ, ಈ ವಿದ್ಯುತ್ ವಿತರಣಾ ಕಂಪನಿಗಳ ಒಂದು ಜಾಲ ಹೇಗಿದೆ, ಆ ವಿಸ್ತೀರ್ಣ ಏನು, ಯಾವ ಭಾಗಗಳಲ್ಲಿ ವಿದ್ಯುತ್ತನ್ನು ಕೊಡುತ್ತೆ, ಅದರ ಒಂದು ಆದಾಯ ಎಷ್ಟಿದೆ ತಿಳ್ಕೊಳ್ತಾ ಹೋಗೋಣಂತೆ. ಬೆಸ್ಕಾಮ್ನ ಕಾರ್ಯವ್ಯಾಪ್ತಿಯನ್ನು ನೋಡೋದಾದರೆ ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ಒಳಗೊಂಡಿದೆ. ಇದು ವರ್ಷಕ್ಕೆ ಸರಾಸರಿ 42,670 ಮಿಲಿಯನ್ ಯೂನಿಟ್ಗಳಷ್ಟು ವಿದ್ಯುತ್ತನ್ನು ಪೂರೈಕೆ ಮಾಡುತ್ತೆ. ಇದರಿಂದಾಗಿ ಅದಕ್ಕೆ ವಾರ್ಷಿಕ ಆದಾಯ 33,375 ಕೋಟಿ ರೂಗಳು. ಹೆಸ್ಕಾಮಿಗೆ ಬಂದರೆ ಧಾರವಾಡ, ಗದಗ, ಹುಬ್ಬಳ್ಳಿ, ಉತ್ತರ ಕನ್ನಡ, ಬೆಳಗಾವಿ ಈ ಒಂದು ಭಾಗಗಳನ್ನ ಒಳಗೊಂಡಿದೆ. ಇದರ ಒಂದು ವಾರ್ಷಿಕ ಸರಾಸರಿಯಾಗಿ 16,425 ಮಿಲಿಯನ್ ಯೂನಿಟ್ಸ್ಗಳಷ್ಟು ವಿದ್ಯುತ್ತನ್ನು ಅದು ಸರಬರಾಜು ಮಾಡುತ್ತೆ. ಇದರಿಂದ ವಾರ್ಷಿಕ ಆದಾಯ 13,908 ಕೋಟಿಗಳು. ನಂತರ ಜೆಸ್ಕಾಮಿಗೆ ಬಂದರೆ ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳನ್ನ ಒಳಗೊಂಡಿದೆ. ಇದು ವಾರ್ಷಿಕವಾಗಿ 10,636 ಮಿಲಿಯನ್ ಯೂನಿಟ್ಸ್ಗಳನ್ನು ಸರಬರಾಜು ಮಾಡುತ್ತೆ. ನಂತರ ಇದರಿಂದ ವಾರ್ಷಿಕ ಸರಾಸರಿ ಆದಾಯ 8,759 ಕೋಟಿ ರೂಗಳು. ಇನ್ನು ಉಳಿದಂತೆ ಮೆಸ್ಕಾಮಿಗೆ ಬಂದರೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇದು ವಿದ್ಯುತ್ತನ್ನು ಸರಬರಾಜು ಮಾಡುತ್ತೆ. ವಾರ್ಷಿಕವಾಗಿ ಸರಾಸರಿ ಇದು 7,685 ಮಿಲಿಯನ್ ಯೂನಿಟ್ಸ್ಗಳನ್ನು ಸರಬರಾಜು ಮಾಡುತ್ತೆ. ಇದರಿಂದ ವಾರ್ಷಿಕ ಆದಾಯ 6,282 ಕೋಟಿ ರೂಗಳು. ಇನ್ನು ಸೆಸ್ಕ್ಗೆ ಬಂದರೆ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ, ಕೊಡಗು, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ಇದು ವಿದ್ಯುತ್ ಸರಬರಾಜು ಮಾಡುತ್ತೆ. ಇದು ವರ್ಷಕ್ಕೆ ಸರಾಸರಿಯಾಗಿ 9,669 ಮಿಲಿಯನ್ ಯೂನಿಟ್ಸ್ಗಳನ್ನು ಸರಬರಾಜು ಮಾಡುತ್ತೆ. ಇದರಿಂದ ಗಳಿಸುವಂಥ ಆದಾಯ 8,677 ಕೋಟಿ ರೂಗಳು. ಈ 5 ವಿದ್ಯುತ್ ಕಂಪನಿಗಳನ್ನು ಗಣನೆಗೆ ತಗೊಂಡು ವಾರ್ಷಿಕ ಆದಾಯವನ್ನು ನಾವು ಪರಿಗಣಿಸಿದ್ರೆ 71,000 ಕೋಟಿ ರೂಗಳು ಕರ್ನಾಟಕದ ಬಡ್ಜೆಟಲ್ಲಿ ಕೆಪೆಕ್ಸ್ ವರ್ಕ್ಗೆ ಅಂತ ನಾವೇನನ್ನ ಮೀಸಲಿಡ್ತೀವೋ ಅಷ್ಟು ದೊಡ್ಡ ಗಾತ್ರ ಈ ಒಂದು 5 ಕಂಪ್ನಿಗಳಿಂದ ಬರ್ತಕ್ಕಂಥ ಆದಾಯ. ಪ್ರೈವೇಟೈಸೇಷನ್ ಅಂತ ಕೇಳಿದ್ರೆ ಒಂದು ಭಯ ಉಂಟಾಗುತ್ತೆ ಮನಸ್ಸಲ್ಲಿ. ವಿದ್ಯುತ್ ನೌಕರರಿಗೆ ಕೆಲಸದ ಅಭದ್ರತೆಯ ಭಯ, ಇನ್ನು ಗ್ರಾಹಕರಿಗೆ ವಿದ್ಯುತ್ ಬಿಲ್ ಹೊರೆ ಆಗುತ್ತೆ ಅನ್ನೋ ಭಯ, ರೈತರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಪಂಪ್ ಸೆಟ್ಗಳು ಸಿಗ್ತಾ ಇರೋದು ಏನಾಗುತ್ತೋ ಅನ್ನೋ ಭಯ. ಈಗ ನಾವು ಪ್ರೈವೇಟೈಸೇಷನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣಂತೆ. ಪ್ರೈವೇಟೈಸೇಷನಲ್ಲಿ 3 ಮಾಡೆಲ್ಸ್ ಇದೆ.
ದರ್ ಆರ್ 3 ಡಿಫ್ರೆಂಟ್ ಮಾಡಲ್ಸ್ ಇನ್ ಪ್ರೈವೇಟೈಸೇಷನ್. ಈಗ ಟಾಟಾ ಪವರ್ನವರು ಕೇಳ್ತಿರೋ ಯಾವ ಮಾಡಲ್ಲು, ಎಕ್ಸಿಸ್ಟಿಂಗ್ ಯಾವ ಮಾಡಲ್ಗಳಿದೆ ಅಂತ ನಾವು ನೋಡ್ತಾ ಹೋಗೋಣ ಅಂತ. ಮೊದಲನೇ ಮಾಡಲ್ನ ನಾವು ಅಬ್ಸರ್ವ್ ಮಾಡೋದಾದರೆ ದ ಎಂಟೈರ್ ಪ್ರೈವೇಟೈಸೇಷನ್, ಅಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಅಕ್ವೈರ್ ಮಾಡುವಂಥದ್ದು. ಆ ಕಂಪನಿಗೆ ಸಂಬಂಧಪಟ್ಟಂಥ ಎಲ್ಲ ಆಸ್ತಿಗಳು ಕೂಡ ಈ ಒಂದು ಕಂಪನಿದಾಗಿರುತ್ತೆ. ಎಕ್ಸಾಂಪಲ್, ವಾಟ್ಸಪ್ಪನ್ನು ಮೆಟಾ ಅಕ್ವೈರ್ ಮಾಡ್ಕೊಂತು ಅಂದರೆ ಆ ಒಂದು ಕಂಪ್ನಿ ಇದ್ದಂಥ ಎಲ್ಲ ನೌಕರರು, ಆ ಕಂಪ್ನಿಗೆ ಸಂಬಂಧಪಟ್ಟಂಥ ಎಲ್ಲ ಆಸ್ತಿಗಳು ಕೂಡ ಈ ಒಂದು ಕಂಪ್ನಿಯ ಸ್ವಾಧೀನಕ್ಕೆ ಬರುವಂಥದ್ದು. ಇನ್ನು ನಾವು ಇದನ್ನು ವಿದ್ಯುತ್ ಕ್ಷೇತ್ರದಲ್ಲಿ ನೋಡೋದಾದರೆ ಮೀಟರ್ಗಳು, ನಮ್ಮ ಲೈನ್ಸು, ಜೊತೆಗೆ ಕಂಬಗಳು, ನೌಕರರು ಎಲ್ಲರೂ ನಾವು ಪ್ರೈವೇಟ್ ಕಂಪ್ನಿ ಕೊಡುವಂಥದ್ದು. ಈ ಒಂದು ಮಾಡಲ್ಲು, ದ ಎಂಟೈರ್ ಅಕ್ವಿಸಿಷನ್ ಮಾಡಲ್ಲು, ಈಗ ಟಾಟಾದವರು ಒಡಿಶಾದಲ್ಲಿ ತೊಗೊಂಡಿದ್ದಾರೆ. ಒಡಿಶಾದಲ್ಲಿರುವಂಥದ್ದು ಇದೇ ಥರ ಮಾಡಲ್. ಇವಾಗ ಎಂಟೈರ್ಲಿ ದೇರ್ ಇಸ್ ನೋ ಅದರ್ ಕಂಪ್ನಿ, ಇಟ್ಸ್ ಓನ್ಲಿ ಟಾಟಾ, ದೇರ್ ಗಿವಿಂಗ್ ಎ ಪವರ್ ಸಪ್ಲೈ ಇನ್ ಒಡಿಶಾ. ಇದು ಒಂದು ಮಾಡಲ್ಲು, ದ ಎಂಟೈರ್ ಅಕ್ವಿಸಿಷನ್ ಮಾಡಲ್, ದ ಫುಲ್ ಪ್ರೈವೇಟೈಸೇಷನ್ ಮಾಡಲ್. ಇದು ಎರಡನೇ ಮಾಡಲ್ ಬಂತಂತ ಹೇಳಿದ್ರೆ ದಟ್ಸ್ ಎ ಫ್ರಾಂಚೈಸಿ ಮಾಡಲ್. ಇದು ಹೇಗೆ? ಎಲ್ಲ ಎಸ್ಕಾಮ್ಗಳು ಕೂಡ ಒಂದು ನಮ್ಮ ಒಂದು ಸರ್ಕಾರದ ಅಧೀನದಲ್ಲೇ ಇರುತ್ತೆ, ಸರ್ಕಾರದ ಒಂದು ಸ್ವಾಧೀನದಲ್ಲೇ ಇರುತ್ತೆ. ಯಾವುದೋ ಒಂದು ಭಾಗವನ್ನು ಮಾತ್ರ, ಎಕ್ಸಾಂಪಲ್ ಸಬ್ ಡಿವಿಷನ್ ಆಗಿರ್ಬೋದು, ಅಥವಾ ಸರ್ಕಲ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಇದರಲ್ಲಿ ಯಾವುದೋ ಒಂದು ಭಾಗವನ್ನು ಮಾತ್ರ ಆ ಒಂದು ಪ್ರೈವೇಟ್ ಕಂಪ್ನಿಗೆ ನಾವು ವಹಿಸುವಂಥದ್ದು, ನಿರ್ವಹಣೆ ಮಾಡೋದಕ್ಕೆ ಮತ್ತು ಆ ಒಂದು ವಿದ್ಯುತ್ ಸರಬರಾಜನ್ನು ಕೊಡೋದಕ್ಕೆ ಅಂತ ಹೇಳಿ. ಇದು ಫ್ರಾಂಚೈಸಿ ಮಾಡಲ್. ಇದು ಈ ರೀತಿ ಮಾಡಲ್ ಇವಾಗ ನಮ್ಮದು ರಾಜಸ್ಥಾನದ ಅಜ್ಮೀರಲ್ಲಿದೆ. ಫ್ರಾಂಚೈಸಿ ಮಾಡಲ್ ಇಸ್ ವರ್ಕಿಂಗ್ ವಿತ್ ರಾಜಸ್ಥಾನ್ ಅಜ್ಮೀರ್. ಇನ್ನು ನಾವು ಮೂರನೇ ಮಾಡಲ್ನ ನೋಡೋದಾದರೆ ಪ್ಯಾರಲಲ್ ಲೈಸನಿಂಗ್. ಇದೇ ಮಾದರಿಯನ್ನು ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಟಾಟಾ ಪವರ್ನವರು ಕೆಳಕೊಟ್ಟಿರುವಂಥದ್ದು. ಏನು ಹಾಗಂದರೆ, ಒಂದು ಪ್ರದೇಶದಲ್ಲಿ ಇನ್ನೂ ಒಂದು ಕಂಪನಿ ಕೂಡ ಪವರ್ ಸಪ್ಲೈನ ಕೊಡೋದಕ್ಕೆ ನಾವು ಅವರಿಗೆ ಅಪ್ರೂವ್ ಮಾಡುವಂಥದ್ದು, ಆಥರೈಸೇಷನ್ ಕೊಡುವಂಥದ್ದು. ಎಕ್ಸಾಂಪಲ್ ನೋಡೋದಾದರೆ, ಈಗ ನಾವು ಒಂದು ಭಾಗದಲ್ಲಿ, ಎಕ್ಸಾಂಪಲ್ ವೈಟ್ಫೀಲ್ಡ್ ಭಾಗದಲ್ಲಿ ಬೆಸ್ಕಾಮ್ ಕೂಡ ಇರುತ್ತೆ, ಜೊತೆಗೆ ಟಾಟಾ ಪವರ್ ಕೂಡ ಇರುತ್ತೆ. ಇಲ್ಲಿ ಏನಾಗ್ತಿದೆ, ಗ್ರಾಹಕರಿಗೆ ಯಾವ ಕಂಪನಿ ಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗ್ತಾ ಇದೆ. ಟಾಟಾ ಪವರ್ ಬೇಕಾ, ಬೆಸ್ಕಾಮ್ ಬೇಕಾ ಅಂತೇಳಿ ಆಯ್ಕೆ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗ್ತಾ ಇದೆ. ಇದೇ ಒಂದು ಮಾದರಿಯನ್ನು ನಮಗೂ ಕೂಡ ಅವಕಾಶ ಮಾಡಿಕೊಡಿ, ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಇವಾಗ ನಾವು ಪ್ಯಾರಲೈಸನಿಂಗ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಟಾಟಾ ಪವರ್ನವ್ರು ಕೇಳ್ತಾ ಇದ್ದಾರೆ. ಮೊದಲಿಗೆ ನೋಡಿದಾಗ ಹೌದಲ್ಲ, ಇದು ತುಂಬ ಚೆನ್ನಾಗಿದೆ, ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ, ಟಾಟಾ ಪವರ್ ಇರುತ್ತೆ, ಬೆಸ್ಕಾಮ್ ಇರುತ್ತೆ, ಗ್ರಾಹಕರಿಗೆ ಅವಕಾಶ ಸಿಗುತ್ತೆ, ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಅನಿಸಿದ್ರು ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನಿದೆ ಅಲ್ಲ, ಇದು ಭಯಾನಕವಾಗಿರುತ್ತೆ. ಏನಾಗುತ್ತೆ ಟಾಟಾ ಪವರ್ನವರು ಕೂಡ ಬಂದರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ, ಹೇಗೆ ಎಫೆಕ್ಟ್ ಆಗುತ್ತೆ ಗ್ರಾಹಕರ ಮೇಲೆ ಅಂತ ಹೇಳಿ. ಈಗ ಬೆಸ್ಕಾಮ್ ಏನು ಮಾಡ್ತಾ ಇದೆ, ಅಥವಾ ಎಸ್ಕಾಮ್ಸ್ ಏನು ಮಾಡ್ತಾ ಇದೆ, ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಪವರ್ ಸಪ್ಲೈ ಕೊಡ್ತಾ ಇದೆ. ಅಂದರೆ ರೈತನಿಂದ ಹಿಡಿದು ಕಮರ್ಷಿಯಲ್ ಮಾಲ್ಸ್ಗಳವರೆಗೂ ಕೂಡ ಪವರ್ ಸಪ್ಲೈ ಕೊಡ್ತಾ ಇದೆ. ಯಾರಿಗೂ ಭೇದ ಭಾವ ಮಾಡ್ತಾ ಇಲ್ಲ, ಎಲ್ರಿಗೂ ಪವರ್ ಸಪ್ಲೈ ಕೊಡುತ್ತೆ. ರೈತ ಕಟ್ತಾರೆ, ಸಬ್ಸಿಡಿ ಬರುತ್ತೆ, ಕೊಡ್ತಾ ಇದ್ದಾರೆ. ಆದರೆ ಟಾಟಾ ಪವರ್ ಬಂದರೆ ಮೊದಲು ಅವರು ಯಾರನ್ನ ಗಮನ ಹರಿಸ್ತಾರೆ, ಯಾರನ್ನ ಅವರು ಗ್ರಾಹಕರನ್ನಾಗಿ ಪಿಕ್ ಮಾಡ್ಕೊತಾರೆ ನೋಡೋದಾದರೆ, ಮೇಜರ್ ಇಂಡಸ್ಟ್ರೀಸ್, IT ಕಂಪನೀಸ್, ಕಮರ್ಷಿಯಲ್ ಕಾಂಪ್ಲೆಕ್ಸಸ್, ಇವರ ಒಂದು ಮೇಜರ್ ಗ್ರಾಹಕರಾಗಿರ್ತಾರೆ. ಇವರು ಯಾವುದೋ ಒಂದು ಹಳ್ಳಿ ಭಾಗಗಳಲ್ಲಿ ಹೋಗಿ ರೈತನಿಗೆ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಎಫರ್ಟ್ಸ್ ಹಾಕುವಂಥದ್ದು ತೀರಾ ಕಡಿಮೆ. ಇದಕ್ಕೆ ನಾವೇನಂತ ಹೇಳ್ತಿದ್ದೀವಿ, ಒಂದು ವರ್ಡ್ ಇದೆ, ಚೆರಿ ಪಿಕ್ಕಿಂಗ್ ಅಂತ ಹೇಳಿ. ಯಾರು ವಿದ್ಯುತ್ ಬಿಲ್ಲನ್ನು ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡ್ತಾರೆ, ಯಾರಿಂದ ಅತಿ ಹೆಚ್ಚು ವಿದ್ಯುತ್ ಬಿಲ್ ಬರುತ್ತೋ ಅವ್ರಿಗೆ ಮಾತ್ರ ಪವರ್ ಸಪ್ಲೈ ಕೊಡೋದಕ್ಕೆ ಹೋಗುವಂಥದ್ದು. ಇದು ಟಾಟಾ ಪವರ್ ಮಾಡುವಂಥದ್ದು. ಹಿಂಗಾದ್ರೆ ಏನಾಗುತ್ತೆ, ಸಮಸ್ಯೆ ಏನಾಗುತ್ತೆ, ಸಿಂಪಲ್ ಆಗಿ ಏನಾಗ್ತಿದೆ, ಈಗ ಐ ಟಿ ಕಂಪನೀಸ್ಗಳಿಗೆ, ಇಂಡಸ್ಟ್ರೀಸ್ಗೆ, ಕಮರ್ಷಿಯಲ್ ಮಾಲ್ಗಳಿಗೆ ಮತ್ತು ಕಾಂಪ್ಲೆಕ್ಸ್ಗಳಿಗೆ ವಿದ್ಯುತ್ ದರ ಸಾಮಾನ್ಯ ದರಕ್ಕಿಂತ ಹೆಚ್ಚಿಗೆ ಇದೆ. ಈ ದರವನ್ನು ಕಂಪನಿ ಕಲೆಕ್ಟ್ ಮಾಡಿ ಯಾರು ಬಡ ಹಿಂದುಳಿದ ವರ್ಗ ಜನಗಳು ಯಾರಿದ್ದಾರೆ,
ರೈತರು ಯಾರಿದ್ದಾರೆ, ಪಂಪ್ಸೆಟ್ಗಳು ಯಾರಿದ್ದಾರೆ, ಇವರಿಗೆ ಸಹಾಯಧನವನ್ನಾಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ಕ್ರಾಸ್ ಸಬ್ಸಿಡಿ ಅಂತ ಕರೀತಾರೆ. ಈಗ ಹೆಚ್ಚಿಗೆ ವಿದ್ಯುತ್ ಬಿಲ್ ಪಾವತಿ ಮಾಡ್ತಕ್ಕಂಥ ಎಲ್ಲ ಗ್ರಾಹಕರನ್ನ ಟಾಟಾ ಪವರ್ ಪಿಕ್ ಮಾಡ್ಕೊಂಡು ಹೋಗ್ಬಿಟ್ರೆ, ಇನ್ನು ಬೆಸ್ಕಾಮ್ ಮತ್ತು ಎಸ್ಕಾಮ್ಗಳಲ್ಲಿ ಉಳಿದಂಥ ಗ್ರಾಹಕರು ಯಾರು ಇರ್ತಾರೆ? ವಿದ್ಯುತ್ ಬಿಲ್ ಪಾವತಿ ಮಾಡೋದಕ್ಕೆ ಕಷ್ಟಪಡುವಂಥವ್ರು, ವಿದ್ಯುತ್ ಬಿಲ್ ಪಾವತಿ ಸರಿಯಾಗಿ ಪಾವತಿ ಮಾಡ್ತಾರೆ ಅಂಥವ್ರು ಇರ್ತಾರೆ. ಕ್ರಾಸ್ ಸಬ್ಸಿಡಿ ನಮ್ಗೆ ಇಲ್ಲೇನಾಗ್ತಿದೆ, ಕಟ್ ಆಗ್ತಾ ಇದೆ. ಆವಾಗ ಸಾಮಾನ್ಯವಾಗಿ ಏನಾಗುತ್ತೆ, ಗ್ರಾಹಕರ ಮೇಲೆ ಅಧಿಕವಾಗಿ ಹೊರೆ ಬೀಳುತ್ತೆ. ಇದರಿಂದಾಗಿ ಸರ್ಕಾರಕ್ಕೆ ನಾವು ತುಂಬತಕ್ಕಂಥ ಟ್ಯಾಕ್ಸನ್ನು ಹೆಚ್ಚಿಗೆ ತುಂಬಬೇಕಾಗತ್ತೆ. ಇದು ಆಗ್ತಕ್ಕಂಥ ಒಂದು ಪರಿಣಾಮ. ಈ ಒಂದು ಚೆರಿ ಪಿಕ್ಕಿಂಗ್ ಅನ್ನೋ ಆರೋಪವನ್ನು ಟಾಟಾ ಪವರ್ ಅವರು ಬರ್ತಾರೆ ಅಂತ ಹೇಳಿ ಭಯದಿಂದ ಮಾಡ್ತಿರೋ ಆರೋಪ ಅಲ್ಲ. ಎಕ್ಸಿಸ್ಟಿಂಗ್ ಮುಂಬೈಯಲ್ಲಿ ಟಾಟಾ ಪವರ್ ಇವಾಗ ಏನು ಕಾರ್ಯನಿರ್ವಹಿಸ್ತಾ ಇದೆ, ಈ ಒಂದು ಕಂಪ್ನಿ ವಿರುದ್ಧ MERCಯಲ್ಲಿ ಬೆಸ್ಟ್ ಕಂಪನಿ 2018ರಲ್ಲಿ ಔಪಚಾರಿಕವಾಗಿ ಒಂದು ದೂರನ್ನು ದಾಖಲಿಸುತ್ತೆ. ಇವರು ಚೆರಿ ಪಿಕ್ಕಿಂಗ್ ಮಾಡ್ತಾ ಇದ್ದಾರೆ, ಇದರಿಂದಾಗಿ ನಮ್ಮ ಕಂಪ್ನಿಗಳಿಗೆ ನಷ್ಟ ಆಗ್ತಿದೆ ಅಂತ ಹೇಳಿ. ಅಪೀಲ್ ನಂಬರ್ 330 2018 ಇದು ಈಗಲೂ ಕೂಡ ಟ್ರಿಬ್ಯುನಲ್ ಮುಂದೆ ಕ್ಲಿಯರ್ ಆಗ್ದಲೇ ಹಾಗೆ ಉಳಿದಿದೆ. ಇನ್ನೂ ಅದಕ್ಕಿನ್ನೂ ನಿರ್ಧಾರ ಇನ್ನೂ ಘೋಷಣೆ ಆಗಿಲ್ಲ, ಇನ್ನೂ ಜಡ್ಜ್ಮೆಂಟ್ ಕೂಡ ಬಂದಿಲ್ಲ. ಇದು ಹೀಗೆ ಮುಂದುವರಿದ್ರೆ ಈಗ ಏನು ನಮಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆ, ಆ ಸಬ್ಸಿಡಿ ಏನಾಗುತ್ತೆ, ಹೇಗೆ ಮುಂದುವರಿಯುತ್ತೆ, ನಷ್ಟ ಯಾರಿಗಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. 2024-2025 ವರ್ಷದಲ್ಲಿ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 30,434 ಕೋಟಿ ರೂಗಳು ಸಹಾಯಧನವನ್ನು ನೀಡಿದೆ. ಯಾವ ಉದ್ದೇಶಕ್ಕೋಸ್ಕರ? ಬಡ ಜನಗಳಿಗೆ ಕಡಿಮೆ ದರದಲ್ಲಿ ವಿದ್ಯುತ್ ನೀಡಬೇಕನ್ನೋ ಕಾರಣದಲ್ಲಿ. ನಂತರ ರೈತರಿಗೆ, ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ನ ಕೊಡಬೇಕಂತ ಹೇಳಿ. ಈ ಒಂದು ಸಬ್ಸಿಡಿ ಹಣ ಬಂದಿಲ್ಲ ಅಂದರೆ ಏನಾಗುತ್ತೆ? ರೈತರಿಗೆ ಕೊಡ್ತಿರ್ತಕ್ಕಂಥ ಉಚಿತ ಪಂಪ್ಸೆಟ್ ವಿದ್ಯುತ್ ಕಡಿತಗೊಳ್ಬೋದು. ಬಡವರಿಗೆ ಅಂತ ಕೊಟ್ಟಿರ್ತಕ್ಕಂಥ 200 ಯೂನಿಟ್ಸ್ ಫ್ರೀ ವಿದ್ಯುತ್ ಏನಿದೆ ಗೃಹಜ್ಯೋತಿ ಯೋಜನೆ ನಿಲ್ಬೋದು. ರಾಯಚೂರು, ಕಲಬುರಗಿ ಭಾಗಗಳಲ್ಲಿರ್ತಕ್ಕಂಥ ಬಡ ಕುಟುಂಬಗಳು, ಹಿಂದುಳಿದ ಜಿಲ್ಲೆಗಳಿರ್ತಕ್ಕಂಥ ಬಡ ಕುಟುಂಬಗಳು ವಿದ್ಯುತ್ ಬಿಲ್ಲನ್ನು ನೋಡಿ ಆಘಾತಗೊಳ್ಬೋದು. ಇದು ಬರೀ ಊಹೆ ಮಾತ್ರ ಅಲ್ಲ, ದಿಸ್ ಇಸ್ ದ ಎಕಾನಮಿ, ದಿಸ್ ಇಸ್ ಹೌ ಇಟ್ಸ್ ವರ್ಕಿಂಗ್. ಟಾಟಾ ಪವರ್ ಕಂಪನಿ ತಮ್ಮ ಅರ್ಜಿಯಲ್ಲಿ ತಿಳಿಸಿದ್ದಾರೆ, ಕರ್ನಾಟಕದ ಎಸ್ಕಾಮ್ಗಳು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಿಲ್ಲ, ಅದರಿಂದಾಗಿ ಕರ್ನಾಟಕ ಜನತೆಗೆ ಟಾಟಾ ಪವರ್ ಕಂಪ್ನಿ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಿದ್ರೆ ನಾವು ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಕಂಪ್ನಿಗಳು ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗೋಣಂತೆ. ಕೇಂದ್ರ ವಿದ್ಯುತ್ ಸಚಿವಾಲಯ ಭಾರತದ ಎಲ್ಲ ಎಸ್ಕಾಮ್ಗಳನ್ನು ಒಳಗೊಂಡಂತೆ ಆ್ಯನ್ಯುವಲ್ ಇಂಟಿಗ್ರೇಟೆಡ್ ರೇಟಿಂಗನ್ನು ಪ್ರತಿ ವರ್ಷ ಕೊಡ್ತಾ ಹೋಗುತ್ತೆ. ಈ ಒಂದು ರೇಟಿಂಗ್ ವಿದ್ಯುತ್ ಸರಬರಾಜು ಕಂಪನಿಗಳ ಒಂದು ರೆವಿನ್ಯೂ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಇದನ್ನು ಒಳಗೊಂಡಂತೆ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊತಾ ಹೋದರೆ 100 ಅಂಕಗಳ ರೇಟಿಂಗ್ ಇದು. ಇದರಲ್ಲಿ 75 ಅಂಕಗಳು ರೆವಿನ್ಯೂ ಪ್ಯಾರಾಮೀಟರ್ಸ್ ಆ್ಯಂಡ್ ಹೆಲ್ತಿನೆಸ್ ಆಫ್ ದ ಫೈನಾನ್ಸ್ ಇದಕ್ಕೆ ಸಂಬಂಧಪಟ್ಟಂಥದ್ದು. 25 ಅಂಕಗಳು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿ, ಒಟ್ಟಿಗೆ 100 ಅಂಕಗಳು. ಅದರಲ್ಲಿ ಹೈಯೆಸ್ಟ್ ಇಸ್ A+ ಗ್ರೇಡ್ ಆ್ಯಂಡ್ D ಇಸ್ ದ ಲೋಯೆಸ್ಟ್ ಗ್ರೇಡ್. ಇದು ಕೇಂದ್ರ ವಿದ್ಯುತ್ ಸಚಿವಾಲಯ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳಿಗೂ ಇನ್ಕ್ಲೂಡಿಂಗ್ ಪ್ರೈವೇಟ್ ಎಸ್ಕಾಮ್ಸ್ ಅವ್ರಿಗೂ ಸೇರಿಸ್ಕೊಡ್ತಿರುವಂಥದ್ದು ಒಂದು ರ್ಯಾಂಕಿಂಗ್ ಇದು. ಇದರಲ್ಲಿ ನಮ್ಮ ಕಂಪ್ನಿಗಳು ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡ್ತಾ ಹೋಗೋಣಂತೆ. ನಾವಿಲ್ಲಿ 2 ವರ್ಷದ ಒಂದು ಆ್ಯನ್ಯುವಲ್ ಇಂಟಿಗ್ರೇಟೆಡ್ ರೇಟಿಂಗ್ ಏನಿದೆ ಅದನ್ನು ಸ್ಟಡಿ ಮಾಡಿದ್ದೀವಂತೆ. ಅದರ ಒಂದು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ 12th ಆ್ಯನ್ಯುವಲ್ ಇಂಟಿಗ್ರೇಟೆಡ್ ರೇಟಿಂಗ್ನ ನಾವು ನೋಡ್ತಾ ಹೋಗೋಣಂತೆ. 2022 ಮತ್ತು 23ನೇ ವಾರ್ಷಿಕ ವರ್ಷಕ್ಕೆ ಸಂಬಂಧಪಟ್ಟಂಥದ್ದು ಮಾರ್ಚ್ 2024ರಲ್ಲಿ ಇದು ಪ್ರಕಟಗೊಂಡಿದೆ. ಮೆಸ್ಕಾಮ್, ಕರ್ನಾಟಕದ ಮೆಸ್ಕಾಮ್ 84 ಅಂಕಗಳನ್ನ ಪಡೆದು ಎ ಶ್ರೇಣಿಯಲ್ಲಿದೆ. ರ್ಯಾಂಕಿಂಗಲ್ಲಿ 13th ರ್ಯಾಂಕ್ ಒಳಗೊಂಡಿದೆ. ಇದು ಅತ್ಯುತ್ತಮವಾದಂಥ ಸಾಧನೆ, ದೇಶದಲ್ಲಿ ಅತ್ಯುತ್ತಮವಾದಂಥ ಸಾಧನೆ. ಸೆಸ್ಕ್ 62.5 ಅಂಕಗಳನ್ನು ಪಡೆದು ಬಿ ಶ್ರೇಣಿಯಲ್ಲಿದ್ದರೆ ಇದು 18ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಇನ್ನು ಜೆಸ್ಕಾಮ್ 27.3 ಅಂಕಗಳನ್ನ ಪಡೆದು ಸಿ ಶ್ರೇಣಿಯಲ್ಲಿದೆ, 40th ರ್ಯಾಂಕ್. ಇನ್ನು ಬೆಸ್ಕಾಮ್ 21.8 ಅಂಕಗಳನ್ನ ಪಡೆದು ಸಿ ಶ್ರೇಣಿಯಲ್ಲಿ 43ನೇ ರ್ಯಾಂಕ್ನ ಪಡ್ಕೊಂಡಿದೆ. ಹೆಸ್ಕಾಮಿಗೆ ಬಂದರೆ 18.1 ಅಂಕಗಳನ್ನ ಪಡೆದು ಸಿ ಶ್ರೇಣಿಯಲ್ಲಿ 40ನೇ ರ್ಯಾಂಕ್ನ ಪಡ್ಕೊಂಡಿದೆ.
ಇನ್ನು 13ನೇ ರೇಟಿಂಗ್ ನೋಡ್ತಾ ಹೋದರೆ 2023 ಮತ್ತು 24ನೇ ವರ್ಷದ್ದು ಫೆಬ್ರವರಿ 2025 ಪ್ರಕಟಗೊಂಡಿದೆ. ಇಲ್ಲಿ ನಾವೇನು ಗಮನಿಸ್ಬೋದು ಅಂದರೆ ಕರ್ನಾಟಕದ ಎಲ್ಲ ಎಸ್ಕಾಮ್ಗಳು ಕೂಡ ಒಂದು ಪ್ರಗತಿಯ ಹಾದಿಯಲ್ಲೇ ಇದೆ. ನೋಡೋಣ. ಸೆಸ್ಕ್ 73.1 ಅಂಕಗಳನ್ನು ಪಡೆದು ಎ ಶ್ರೇಣಿಯಲ್ಲಿದ್ದರೆ ರ್ಯಾಂಕಿಂಗು 16ಕ್ಕೆ ಇನ್ಕ್ರೀಸ್ ಮಾಡಿಕೊಂಡಿದೆ. ಜೆಸ್ಕಾಮ್ 57.3 ಅಂಕಗಳನ್ನ ಪಡೆದು ಬಿ ಶ್ರೇಣಿಯಲ್ಲಿದ್ದರೆ 40ನೇ ರ್ಯಾಂಕ್ನಿಂದ 22ನೇ ರ್ಯಾಂಕಿಗೆ ಬಂದಿದೆ. ಬೆಸ್ಕಾಮ್ 40.4 ಅಂಕಗಳನ್ನ ಪಡೆದು ಬಿ ಶ್ರೇಣಿಯಲ್ಲಿದೆ. ರ್ಯಾಂಕಿಂಗು 43ರಿಂದ 34ಕ್ಕೆ ಬಂದಿದೆ. ಇಟ್ಸ್ ಎ ಪ್ರೋಗ್ರೆಸ್, ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಗ್ರೆಸ್. ಇದು ರ್ಯಾಂಕಿಂಗ್ ಸಂಬಂಧಪಟ್ಟಂಥ ವಿಚಾರ. ನಾವಿಲ್ಲಿ ಪ್ರೋಗ್ರೆಸ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಉಳಿದಂತೆ AT&C ಲಾಸ್ ವಿಚಾರಕ್ಕೆ ಬಂದರೆ, AT&C ಲಾಸ್ ಅಂತ ಹೇಳಿದ್ರೆ ಆವ್ರೇಜ್ ಟೆಕ್ನಿಕಲ್ ಆ್ಯಂಡ್ ಕಮರ್ಷಿಯಲ್ ಲಾಸಸ್. ಟೆಕ್ನಿಕಲ್ ಲಾಸ್ ಮೇ ಬಿ ಡ್ಯೂ ಟು ಟ್ರಾನ್ಸ್ಮಿಷನ್ ಬೈ ಟ್ರಾನ್ಸ್ಫಾರ್ಮರ್ಸ್ ಅಥವಾ ಲೈನ್ಗಳಿಂದ ಆಗ್ತಕ್ಕಂಥ ಲಾಸಸ್ ಆಗಿರ್ಬೋದು. ಕಮರ್ಷಿಯಲ್ ಲಾಸಸ್ ಮೇ ಬಿ ಬಿಕಾಸ್ ಆಫ್ ಥೆಫ್ಟ್ ಆಫ್ ಎಲೆಕ್ಟ್ರಿಸಿಟಿ, ಆಮೇಲೆ ಬಿಲ್ ಕಟ್ಟದೇ ಇರುವಂಥದ್ದು, ಈ ಎಲ್ಲ ಸಂಬಂಧಪಟ್ಟದ್ದು ಕಮರ್ಷಿಯಲ್ ಲಾಸಸ್ ಬರ್ತದೆ. ಈಗ ಇದರಿಂದಾಗಿ ಎಷ್ಟು ನಷ್ಟ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದರೆ, ಆವ್ರೇಜ್ ಟೆಕ್ನಿಕಲ್ ಕಮರ್ಷಿಯಲ್ ಲಾಸಸ್ ನೋಡ್ತಾ ಹೋದರೆ, ಕಂಪ್ನಿಗೆ ಆಗ್ತಕ್ಕಂಥ ನಷ್ಟ ಏನು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಸೆಸ್ಕ್ 22 ಮತ್ತು 23ರಲ್ಲಿ 10.22 ಇದ್ರದ್ದು ಟೆಕ್ನಿಕಲ್ ಲಾಸ್ ಪರ್ಸೆಂಟೇಜ್, 23 ಮತ್ತು 24ರಲ್ಲಿ 9.38, 24-25ರಲ್ಲಿ 8.76. 3 ವರ್ಷಗಳಲ್ಲಿ ಸತತವಾಗಿ ಸುಧಾರಣೆಯನ್ನು ಕಂಡಿದೆ. ಇನ್ನು ಉಳಿದಂತೆ ಹೆಸ್ಕಾಮ್ 22 ಮತ್ತು 23ರಲ್ಲಿ 18.12 ಇಸ್ ದ ಪರ್ಸೆಂಟೇಜ್ ಲಾಸ್, 23-24ರಲ್ಲಿ 17.92 ಆ್ಯಂಡ್ 24-25ರಲ್ಲಿ 12.14. ಇಲ್ಲೂ ಕೂಡ ನೋಡ್ಬೋದು ನಾವು ಸುಧಾರಿಸ್ಕೊಂತ ಬಂದಿದೆ, ಲಾಸಸ್ ಕಡಿಮೆ ಆಗ್ತಾ ಬರ್ತಿದೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಏನೆಲ್ಲ ಸುಧಾರಣೆಗೊಳ್ಬೇಕಾಗಿತ್ತೋ ಟೆಕ್ನಿಕಲಿ ಅದನ್ನು ನಾವು ನಿಭಾಯಿಸ್ತಾ ಇದ್ದೀವಿ, ಕಮರ್ಷಿಯಲ್ ಲಾಸಸ್ನ ಮಿನಿಮೈಸ್ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಮೀಟರ್ಸ್ ಹಾಕ್ತಾ ಇದ್ದೀವಿ, ಮಿನಿಮೈಸ್ ಆಗ್ತಾ ಇದೆ ಅದಕ್ಕೋಸ್ಕರ. ಇನ್ನು ಜೆಸ್ಕಾಮಿಗೆ ಬಂದರೆ 22 ಮತ್ತು 23ರಲ್ಲಿ 19.25% ಇದ್ದಂಥ ಟೆಕ್ನಿಕಲ್ ಲಾಸು 23 ಮತ್ತು 24ರಲ್ಲಿ 9.56 ಆಗುತ್ತೆ. ಸರಾಸರಿ 10% ರೆಡ್ಯೂಸ್ ಆಗಿದೆ. ಇಟ್ಸ್ ಎ ಗ್ರೇಟ್ ಸೇವಿಂಗ್ಸ್ ಆ್ಯಂಡ್ ಇಟ್ಸ್ ಎ ಗ್ರೇಟ್ ಪರ್ಫಾರ್ಮೆನ್ಸ್. ಇನ್ನು ಮೆಸ್ಕಾಮ್ನ AT&C ಲಾಸು 9ರಿಂದ 10% ಒಳಗಡೆ ಇದೆ. ದಿಸ್ ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಇನ್ ದ ಎಂಟೈರ್ ಇಂಡಿಯಾ. ಭಾರತದಲ್ಲಿ ಇದು AT&C ಲಾಸ್ ಏನಿದೆ 9ರಿಂದ 10 ಒಳಗಡೆ ಏನಿದೆ, ಇದು ಒಂದು ಸರ್ಕಾರಿ ಸ್ವಾಮ್ಯದ ಎಸ್ಕಾಮ್ಗಳಲ್ಲಿ ಉತ್ತಮವಾದ ಸಾಧನೆ. ಇದು ನಮಗೆ ಯಾವ ಸಂದೇಶವನ್ನು ನೀಡ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕದ ಎಲ್ಲ ಎಸ್ಕಾಮ್ಗಳು ಕೂಡ ಅತ್ಯುತ್ತಮವಾಗಿ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಟಾಟಾ ಪವರ್ನವರು ತಮ್ಮ ಅರ್ಜಿಯಲ್ಲಿ ಹೇಳಿದ ಹಾಗೆ ನಾವೆಲ್ಲೂ ಕೂಡ ಕ್ಷೀಣಿಸ್ತಾ ಇಲ್ಲ, ನಾವು ಉನ್ನತ ಮಟ್ಟದಲ್ಲೇ ನಡೀತಾ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ನೀಡ್ತಾ ಇದೆ. ಇಟ್ಸ್ ಎ ವೆರಿ ಕ್ಲಿಯರ್ ಮೆಸೇಜ್, ವಿ ಆರ್ ಇನ್ ಎ ಪ್ರೋಗ್ರೆಸಿವ್ ವೇ. ಇದುವರೆಗೂ ನಾವು ನಮ್ಮ ಕರ್ನಾಟಕದ ಸಾಧನೆ ಏನಂತ ನೋಡಿದ್ವಿ, ಹೇಗೆ ಪರ್ಫಾರ್ಮ್ ಮಾಡ್ತೀವಿ ನೋಡಿದ್ವಿ. ಈಗ ಟಾಟಾ ಪವರ್ನವ್ರು ಬಂದು ನಾವು ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರಲ್ವಾ, ಹಾಗಿದ್ರೆ ಅವರು ಇನ್ನು ಉಳಿದ ರಾಜ್ಯಗಳಲ್ಲಿ ಎಲ್ಲವರು ಇವಾಗ ಸೇವೆಯನ್ನು ಒದಗಿಸ್ತಾ ಇದ್ದಾರೆ, ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಏನು ಅಂತ ನಾವು ನೋಡ್ತಾ ಹೋಗೋಣಂತೆ. ಟಾಟಾ ಪವರ್ ಈಗ ಎಕ್ಸಿಸ್ಟಿಂಗ್ ಇವಾಗ ಒಡಿಶಾದಲ್ಲಿದ್ದಾರೆ, ಗುಜರಾತಲ್ಲಿದ್ದಾರೆ, ಮುಂಬೈಲಿದ್ದಾರೆ, ಡೆಲ್ಲಿಯಲ್ಲಿದ್ದಾರೆ. ಈ 4 ಜಿಲ್ಲೆಗಳಲ್ಲಿ ಹೇಗೆ ಅವ್ರು ಪರ್ಫಾರ್ಮ್ ಮಾಡ್ತಾರೋ ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ ಮುಂಬೈಯಲ್ಲಿ ಟಾಟಾ ಪವರ್ ಒಟ್ಟು 485 ಚದುರ ಕಿಲೋಮೀಟರ್ ವಿಸ್ತೀರ್ಣಕ್ಕೆ ಪವರ್ ಸಪ್ಲೈನ ಒದಗಿಸ್ತಾ ಇದೆ. 7.6 ಲಕ್ಷ ಗ್ರಾಹಕರನ್ನ ಒಳಗೊಂಡಿದೆ. AT&C ಲಾಸ್ ಪರ್ಸೆಂಟೇಜ್ ಬಂದು 1.24% ಮಾತ್ರ. ಇದು ಅತ್ಯಂತ ಕಡಿಮೆ ಆದಂಥ AT&C ಲಾಸ್ ಪರ್ಸೆಂಟೇಜ್. ಇಲ್ಲಿ ಬಹು ಮುಖ್ಯವಾಗಿ ನಾವು ಗಮನಿಸಬೇಕಾದ ಒಂದು ಅಂಶ ಏನಂತ ಹೇಳಿದ್ರೆ, ಮುಂಬೈ ನಗರ ಪ್ರದೇಶ, ಇಲ್ಲಿ ಅತಿ ಹೆಚ್ಚು ವಾಣಿಜ್ಯ ಸಂಕೀರ್ಣಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಇಂಡಸ್ಟ್ರೀಸ್ ಇರುವಂಥದ್ದು. ಇದು ನಾವು ಗಮನಿಸಬೇಕಂತ ಮೊದಲನೇ ಅಂಶ. ನಂತರ ದೆಹಲಿಯಲ್ಲಿ ಒಟ್ಟು 510 ಚದುರ ಕಿಲೋಮೀಟರ್ಗಳಿಗೆ ವಿಸ್ತೀರ್ಣಕ್ಕೆ ಟಾಟಾ ಪವರ್ ಸಪ್ಲೈ ಒಂದು ವಿದ್ಯುತ್ ಸರಬರಾಜನ್ನು ಮಾಡ್ತಾ ಇದೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ಟಾಟಾ ಪವರ್ ದೆಹಲಿಗೆ ಹೋದಾಗ 2002ರಲ್ಲಿ AT&C ಲಾಸ್ ಪರ್ಸೆಂಟೇಜ್ ವಾಸ್ 53.1% ಇತ್ತು. ನಂತರ
2024 ಮತ್ತು 25ರಲ್ಲಿ ದೆಹಲಿಯ AT&C ಲಾಸ್ ಪರ್ಸೆಂಟೇಜು 5.54%. 23 ವರ್ಷಗಳಲ್ಲಿ ಒಂದು ಮಹತ್ತರವಾದ ಸಾಧನೆಯನ್ನೇ ಮಾಡಿದೆ ಅಂತ ಹೇಳ್ಬೋದು. ಇದು ಟಾಟಾ ಪವರ್ನ ಒಂದು AT&C ಲಾಸ್ ಪರ್ಸೆಂಟೇಜು ಮುಂಬೈ ಮತ್ತು ದೆಹಲಿ ನಗರಗಳಲ್ಲಿ. ಇಲ್ಲಿ ಇದು ಪ್ಯಾರಲೈಸ್ನಿಂಗ್ ಒಂದು ವರ್ಕನ್ನು ಮಾಡ್ತಾ ಇದೆ. ನಾವಿಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ದೆಹಲಿ ಮತ್ತು ಮುಂಬೈ ಎರಡೂ ಕೂಡ ಒಂದು ಅರ್ಬನ್ ಏರಿಯಾಸ್, ಇಂಡಸ್ಟ್ರಿಯಲ್ ಏರಿಯಾಸ್ ಜೊತೆಗೆ ಕಮರ್ಷಿಯಲ್ ಏರಿಯಾಸ್. ಈಗ ಒಡಿಶಾ ನೋಡೋಣ ಅಂತ. ಒಡಿಶಾದಲ್ಲಿ ಈಗ ನಾವು ಮೊದಲೇ ಹೇಳಿದ ಹಾಗೆ ಒಡಿಶಾದಲ್ಲಿ ಇಟ್ಸ್ ಎ ಕಂಪ್ಲೀಟ್ ಪ್ರೈವೇಟೈಸೇಷನ್, ಇಟ್ಸ್ ಎ ಕಂಪ್ಲೀಟ್ ಅಕ್ವೈರ್ ಆಗಿರುವಂಥದ್ದು. ಟಾಟಾ ಪವರ್ ಮಾತ್ರನೇ ಅಲ್ಲಿ ಪವರ್ ಸಪ್ಲೈ ಕೊಡ್ತಿರುವಂಥದ್ದು. ಇದನ್ನು ನೋಡ್ತಾ ಹೋದರೆ ಪಶ್ಚಿಮ ಒಡಿಶಾದಲ್ಲಿ AT&C ಲಾಸ್ ಟಾಟಾ ಪವರ್ದು ಮಾತ್ರನೇ 17.1% ಇದೆ. ನಂತರ ದಕ್ಷಿಣ ಒಡಿಶಾದಲ್ಲಿ 20.8%, ಸೆಂಟ್ರಲ್ ಒಡಿಶಾದಲ್ಲಿ 19.6% ಆ್ಯಂಡ್ ಉತ್ತರ ಒಡಿಶಾದಲ್ಲಿ 12.6% ಇದೆ. ಈ ಒಂದು AT&C ಲಾಸ್ ಪರ್ಸೆಂಟೇಜ್ನ ನಾವು ಹೋಲಿಕೆ ಮಾಡಿದ್ರೆ ನಮ್ಮ ಕರ್ನಾಟಕದ ಸೆಸ್ಕಲ್ಲಿ 8.76% ಇದೆ, ಆ್ಯಂಡ್ ಹೆಸ್ಕಾಮಲ್ಲಿ 12.14% ಇದೆ, ಆ್ಯಂಡ್ ಮೆಸ್ಕಾಮಲ್ಲಿ 10.02% ಇದೆ. ಇದು ಒಡಿಶಾಕ್ಕಿಂತ ಅತಿ ಹೆಚ್ಚು ನಾವು ಮುನ್ನಡೆಯಲ್ಲಿದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಹಾಗಾದರೆ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಟಾಟಾ ಪವರ್ ಬಂತಂತ ಹೇಳಿದ್ರೆ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಹೇಳಿ ನಾವು ಇದ್ರ ಮೂಲಕ, ಈ ಒಡಿಶಾದ ಒಂದು ಕಾರ್ಯಕ್ಷಮತೆಯ ಮೂಲಕ ನಾವು ತಿಳ್ಕೊಬೋದು ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಕರ್ನಾಟಕದ ರೂರಲ್ ಪ್ಲೇಸಲ್ಲಿ ಅವರು ಹೇಗೆ ಒಂದು ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಮುಂಬೈಯಲ್ಲಿ ಮುಂಬೈಯಲ್ಲಿ ನೋಡ್ತಾ ಹೋದರೆ ಟಾಟಾ ಪವರ್ ಸಪ್ಲೈ 2014ರಲ್ಲಿ ಪ್ಯಾರಲೈಸ್ನಿಂಗ್ಗೆ ಅನುಮತಿ ಪಡೆಯುತ್ತೆ. ನಂತರ 2025 ಡಿಸೆಂಬರ್ವರೆಗೂ ಆ ಒಂದು ಸಾಧನೆಯನ್ನು ನೋಡ್ತಾ ಹೋದರೆ LT ಪವರ್ ಸಪ್ಲೈ ಕೊಡೋದ್ರಲ್ಲಿ, ಅಂದರೆ ನಿಮ್ಮ ಮನೆಗಳಿಗೆ ಕೊಡ್ತಕ್ಕಂಥ 415 ವೋಲ್ಟ್ ಪವರ್ ಸಪ್ಲೈ ಏನಿದೆ ಅದರದ್ದು ಒಂದು ಜಾಲವನ್ನು, ಇನ್ಫ್ರಾಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಪರ್ಸೆಂಟೇಜ್ನ ನಾವು ನೋಡ್ತಾ ಹೋದರೆ ಅದು ಮಾಡಿರುವಂಥ ಸಾಧನೆ 52.1% ಮಾತ್ರ. ಸುಮಾರು 11 ವರ್ಷಗಳಲ್ಲಿ ಆ ಒಂದು ಮುಂಬೈ ಭಾಗದಲ್ಲಿ ಏನು ಇವಾಗ ಕೊಡ್ತಾ ಇದ್ದಾರೆ 485 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಏನು ಕೊಡ್ತಾ ಇದೆ ಪವರ್ ಸಪ್ಲೈ, ಈ ಭಾಗದಲ್ಲಿ ಅವರು LT ನೆಟ್ವರ್ಕ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂಥದ್ದು ಕೇವಲ 52.1% ಮಾತ್ರನೇ. ಇನ್ನು ಮಿಕ್ಕಿದಂತ 48% ಭಾಗ ಮಾಡಲಿಲ್ಲ, 11 ವರ್ಷಗಳಾದರೂ ಕೂಡ ಮಾಡಲಿಲ್ಲ. ಇದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ST ನೆಟ್ವರ್ಕ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರಲ್ಲಿ ಟಾಟಾ ಪವರ್ ಸಪ್ಲೈ ಸಾಧನೆ 128% ಆದರೆ LT ಕೇಬಲ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಸಾಧನೆ 52% ಮಾತ್ರನೇ. ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ. ಇಟ್ಸ್ ಇಂಡಿಕೇಶನ್ ಟಾಟಾ ಪವರ್ ಸಪ್ಲೈ ಈಸ್ ಬಿಹೈಂಡ್ ಚೆರಿ ಪಿಕ್ಕಿಂಗ್ ದ ಇಂಡಸ್ಟ್ರಿಯಲ್ ಕಸ್ಟಮರ್ಸ್, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಆ್ಯಂಡ್ ಆಲ್ಸೋ ದಿ IT ಫೀಲ್ಡ್ಸ್. ಇವ್ರನ್ನ ಪಿಕ್ ಮಾಡೋದ್ರಲ್ಲಿ ಮಾತ್ರನೇ ಅದು ಗಮನ ಹರಿಸ್ತಾ ಇದೆ ಅನ್ನೋ ನಮ್ಗೆ ಗೊತ್ತಾಗುತ್ತೆ. ಇದು ಒಂದು ನಿದರ್ಶನ. ಇನ್ನು ಟಾಟಾ ಪವರ್ನವರು ತಮ್ಮ ಅರ್ಜಿಯಲ್ಲಿ ತಿಳಿಸಿರೋ ಹಾಗೆ ಅವರ ಒಂದು ಪ್ರಸ್ತಾಪಿತ ಬಂಡವಾಳ ಮೊತ್ತ, ಎಸ್ಟಿಮೇಟೆಡ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ 348 crores, 3 ವರ್ಷಗಳಿಗೆ ಪ್ರತಿ ಎಸ್ಕಾಮ್ಗೆ, ಅಂದರೆ ಸರಿಸುಮಾರು 1 ವರ್ಷಕ್ಕೆ 116 ಕೋಟಿ ಇನ್ವೆಸ್ಟ್ಮೆಂಟನ್ನು ನಾವು ಮಾಡ್ತೀವಿ ಒಂದು ಎಸ್ಕಾಮ್ ಮೇಲೆ ಅಂತ ಹೇಳ್ತಿದ್ದಾರೆ. 116 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಒಂದು ಎಸ್ಕಾಮ್ ಮೇಲೆ ಅವರು ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗತ್ತೆ. ನಮ್ಮ ಬೆಸ್ಕಾಮ್ನ ಒಂದು ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ 33,111 ಚದರ ಕಿಲೋಮೀಟರ್ಗಳ ವಿಸ್ತೀರ್ಣ ಹೊಂದಿದೆ ನಮ್ಮ ಬೆಸ್ಕಾಮ್ನ ಕಾರ್ಯವ್ಯಾಪ್ತಿ. ಜೊತೆಗೆ ಇರೋ ಜಿಲ್ಲೆಗಳಿಗೆ ನಾವು ಅದನ್ನು ಡಿವೈಡ್ ಮಾಡಿದ್ರೆ, ಆ ಮೊತ್ತವನ್ನು ಡಿವೈಡ್ ಮಾಡಿದ್ರೆ 6 ಜಿಲ್ಲೆಗಳಲ್ಲಿ 3 ವರ್ಷಕ್ಕೆ, ಅಂದರೆ ಪ್ರತಿ ಜಿಲ್ಲೆಗೆ ವರ್ಷಕ್ಕೆ 19 ಕೋಟಿ ಬಂಡವಾಳವನ್ನು ಅವರು ಹೂಡ್ತೀವಿ ಅಂತ ಹೇಳಿದ್ದಾರೆ. ಈ ಮೊತ್ತ ನಮಗೆ ಬೆಸ್ಕಾಮ್ಗೆ ಹೇಗೆ ಸಾಕಾಗುತ್ತೆ, ಎಲ್ಲಿಗೆ ಸಾಕಾಗುತ್ತೆ ನಾವು ಯೋಚನೆ ಮಾಡ್ಬೋದು. ನಮ್ಮ ಒಂದು ಸಬ್ ಡಿವಿಷನ್ನ, ಯಾವುದೇ ಒಂದು ಬೆಸ್ಕಾಮ್ನ ಒಂದು ಸಬ್ ಡಿವಿಷನ್ಗೆ ನಾವು ಕೆಪೆಕ್ಸ್ ವರ್ಕ್ ಪ್ರಪೋಸ್ ಮಾಡಿದ್ರೇ 1 ವರ್ಷಕ್ಕೆ ಕೆಪೆಕ್ಸ್ ವರ್ಕ್ ಪ್ರಪೋಸ್ ಮಾಡಿದ್ರೆ ಸಬ್ ಡಿವಿಷನ್ ವಿಸ್ತೀರ್ಣ ಎಷ್ಟಿರುತ್ತೆ? ಅಂದಾಜು 55ರಿಂದ 60 ಚದರ ಕಿಲೋಮೀಟರ್ ದೂರ ಇರುತ್ತೆ. ಈ ಒಂದು ವಿಸ್ತೀರ್ಣಕ್ಕೆ ನಾವು ಕೆಪೆಕ್ಸ್ ಪ್ರಪೋಸ್ ಮಾಡೋ ಬಜೆಟ್ ಕೂಡ 35-40 ಕೋಟಿ ಕೆಪೆಕ್ಸ್ ಪ್ರಪೋಸ್ ಮಾಡಿರ್ತೀವಿ. ಇನ್ನು ಇವ್ರು ಹೇಳ್ತಿರೋದು ಒಂದು ಜಿಲ್ಲೆಗೆ 1 ವರ್ಷಕ್ಕೆ ನಾವು ಪ್ರಪೋಸ್ ಮಾಡೋ ಕೆಪೆಕ್ಸ್ ಮೊತ್ತ 19 ಕೋಟಿ ಅಂತ ಹೇಳಿ ಬೆಸ್ಕಾಮ್ನಂತಹ ಒಂದು ಪ್ರದೇಶಕ್ಕೆ. ಇದೇ ನಮಗೆ ಕ್ಲಿಯರ್ ಆಗಿ ಒಂದು ನಿದರ್ಶನ ಆಗುತ್ತೆ. ಈ ಒಂದು ಮೊತ್ತದಲ್ಲಿ ಅವ್ರು ಯಾವ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ಬೋದು? IT ಅವ್ರನ್ನ, ಅಂದರೆ ST ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದು ತಿಳಿಸುತ್ತೆ. ಆ್ಯಂಡ್ ಕ್ಲಿಯರ್ಲಿ ದೇ ಕೇಮ್ ವಿತ್ ಇಂಟೆನ್ಷನ್ ಆಫ್ ಅಟ್ರಾಕ್ಟಿಂಗ್ ದ ಚೆರಿ ಪಿಕ್ಕಿಂಗ್
ಏನಿದೆ ನಮ್ಮಲ್ಲಿ ಅದನ್ನು ಅವರು ಮಾಡೋದಕ್ಕೆ ಬಂದಿರೋದು ಗೊತ್ತಾಗ್ತಾ ಇದೆ. ಇದುವರೆಗೂ ನಾವು ಪ್ರೈವೇಟೈಸೇಷನ್ ಅಂದರೆ ಏನು, ನಮ್ಮ ಎಸ್ಕಾಮ್ಗಳು ಹೇಗೆ ಕೆಲಸ ಮಾಡ್ತಾ ಇದೆ, ಆ ಒಂದು ರ್ಯಾಂಕಿಂಗಲ್ಲಿ ನಾವು ಎಲ್ಲಿದ್ದೀವಿ, ನಮ್ಮ ಕಾರ್ಯಕ್ಷಮತೆ ಏನಿದೆ, ಟಾಟಾ ಪವರ್ನವರು ಇವಾಗ ಎಲ್ಲಿದ್ದಾರೆ, ಅವ್ರ ಕಾರ್ಯಕ್ಷಮತೆ ಏನು, ಯಾವ ರೀತಿ ಅವ್ರು ವರ್ಕ್ ಮಾಡ್ತಾರೆ ಅಂತ ಪೂರ್ತಿ ತಿಳ್ಕೊಂಡ್ವಿ. ಅವ್ರು ಹೇಗೆ ಬಂಡವಾಳ ಹಾಕ್ತಿದ್ದಾರೆ, ಏನು ಮಾಡ್ಬೇಕಂತ ಬರ್ತೀನಿ ತಿಳ್ಕೊಂಡ್ವಿ. ಈಗ ಏನಾದರೂ ಟಾಟಾ ಪವರ್ನವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದಲ್ಲಿ ಒಂದು ವಿದ್ಯುತ್ ಕ್ಷೇತ್ರದ ನೌಕರರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣಂತೆ. ಒಟ್ಟಿಗೆ ಸರಿಸುಮಾರು ಸಾವಿರಾರು ನೌಕರರು ವಿದ್ಯುತ್ ಕ್ಷೇತ್ರದಲ್ಲಿ ಹಗಲಿರುಳು ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲ ನೌಕರರಿಗೂ ಕೆಲಸದ ಒಂದು ಅಬದ್ಧತೆ ಉಂಟಾಗತ್ತೆ. ಸರ್ಕಾರಿ ನೇಮಕಾತಿಗಳು ನಿಲ್ಲುತ್ತೆ, ಉದ್ಯೋಗದ ಅವಕಾಶ ಕಡಿಮೆ ಆಗುತ್ತೆ. ನೆಕ್ಸ್ಟು ಹೈಯರ್ ಪೋಸ್ಟ್ ಹೋಗುವಂಥ ಒಂದು ಪ್ರಮೋಷನ್ಸ್ ಆಪರ್ಚುನಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಎಲ್ಲ ಗ್ರಾಹಕರನ್ನು ಅಂದರೆ ಮೋಸ್ಟ್ ಪ್ರೀಷಿಯಸ್ ವ್ಯಾಲ್ಯೂಯಬಲ್ ಗ್ರಾಹಕರನ್ನು ಟಾಟಾ ಪವರ್ನವರು ಆ ಒಂದು ಆಫರ್ಸ್ನ ಕೊಟ್ಟು ಅವ್ರ ಕಡೆ ಸೆಳೆದಿದ್ದ ಆದಲ್ಲಿ ನಮಗೆ ಉಳಿಯುವಂಥ ಗ್ರಾಹಕರಿಂದ ರೆವಿನ್ಯೂ ಕಡಿಮೆ ಆಗಿ, ಇನ್ನು ಮುಂಬೈನಲ್ಲಿ ನಡೆದಂತೆ ಸರ್ಕಾರಿ ಸ್ವಾಮ್ಯದ ವಿತರಣಾ ಕಂಪ್ನಿಗಳಿಗೆ ಆರ್ಥಿಕ ಸಂಕಷ್ಟ ಎದುರಾಗ್ಬೋದು. ಆರ್ಥಿಕ ಸಂಕಷ್ಟವನ್ನು ಎದುರಿಸಲಾಗದೆ ನಮಗೆ ನೌಕರರಿಗೆ ಒಂದು ಸಂಬಳ ಸಾರಿಗೆಗಳನ್ನು ಕೊಡೋ ಒಂದು ವಿಚಾರದಲ್ಲಿ ಸರ್ಕಾರ ಕಟ್ಟು ನಿಲುವನ್ನು ತಗೋಬೋದು. ಈ ಒಂದು ನಿಟ್ಟಿನಲ್ಲಿ ಕೆಲಸ ಕಳೆದುಕೊಳ್ಳೋ ಕೂಡ ಅವಕಾಶಗಳು ಕೂಡ ತುಂಬಾ ಇರುತ್ತೆ. ಹಾಗಿದ್ರೆ ಕರ್ನಾಟಕಕ್ಕೆ ಈ ಒಂದು ಟಾಟಾ ಪವರ್ನವರು ಅಥವಾ ಇನ್ನಿತರ ಯಾವುದೇ ಕಂಪ್ನಿಗಳು, ಪ್ರೈವೇಟ್ ಕಂಪ್ನೀಸು ಕಾಲಿಡದೆ ಹಾಗೆ ತಡೆಯೋದಕ್ಕೆ ಸಾಧ್ಯ ಇಲ್ವಾ? ನಮ್ಮಲ್ಲಿ ಯಾವ ಒಂದು ನಿಯಮ ಏನನ್ನ ಹೇಳುತ್ತೆ, ಹೇಗಿದು ನಾವು ತಡೆಗಟ್ಟೋದು ಹೇಗೆ, ಇದಕ್ಕೆ ನಮಗೆ ಮುಂದೆ ಇರ್ತಕ್ಕಂಥ ಒಂದು ಮಾರ್ಗೋಪಾಯಗಳು ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಟಾಟಾ ಪವರ್ ಕಂಪ್ನಿಯವರು ಬರ್ತಾರೆ ಅಂತ ಪೇಪರ್ ನೋಟಿಫಿಕೇಶನ್ ಆದಂಥ 30 ದಿನಗಳ ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗತ್ತೆ KERCಗೆ. ಅಂದರೆ 23/6/2026 ನಾವು ಆಕ್ಷೇಪಣೆಗಳನ್ನು ಸಂಜೆ 5 ಗಂಟೆವರೆಗೆ ಸಲ್ಲಿಸ್ಬೋದು. ಒಂದು ನೇರವಾಗಿ ನಾವೇ ಕಾರ್ಯದರ್ಶಿಗಳು KERC ಇವರಿಗೆ ಲಿಖಿತ ರೂಪದಲ್ಲಿ ಅಫಿಡವಿಟ್ ರೂಪದಲ್ಲಿ ಸಲ್ಲಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಇಮೇಲ್ ಮುಖಾಂತರ ಕೂಡ ನಾವು ಅವರಿಗೆ ಒಂದು ಆಕ್ಷೇಪಣೆ ಸಲ್ಲಿಸ್ಬೋದು. ಈಗ ತಮ್ಗಾಗಲೇ ತಿಳಿದಿರೋ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಒಂದು ಲಿಂಕ್ ಇದೆ. ಆ ಲಿಂಕ್ ಮುಖಾಂತರ ದಯವಿಟ್ಟು ಎಲ್ಲ ನಾಗರಿಕರು ಆಕ್ಷೇಪಣೆಯನ್ನು ಸಲ್ಲಿಸಿ. ನಾವು ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ KERC ಮುಂದೆ ಇರೋ ಆಪ್ಷನ್ಸ್ ಏನಂತ ಹೇಳಿದ್ರೆ, KERC ನಿಯಮ 15 ಮುಖಾಂತರ ಟಾಟಾ ಪವರ್ ಅರ್ಜಿಯನ್ನು ತಿರಸ್ಕರಿಸಬಹುದು ಅಥವಾ ಅದಕ್ಕೆ ಮನ್ನಣೆ ನೀಡಬಹುದು. ಯಾವುದೇ ಒಂದು ಕಾರಣಗಳಿಂದ ಟಾಟಾ ಪವರ್ ಅರ್ಜಿಯನ್ನು KERC ತಿರಸ್ಕರಿಸಿದ್ದೇ ಆದಲ್ಲಿ ಅಪಿಲೇಟ್ ಮುಂದೆ ತಿರಸ್ಕರಿಸಿದ ಅರ್ಜಿಯನ್ನು ಚಾಲೆಂಜ್ ಮಾಡಿ ಪರವಾನಗಿಯನ್ನು ಪಡೆದಿರುವಂಥ ನಿದರ್ಶನಗಳು ನಮ್ಮ ಮುಂದೆ ಇದೆ. ಟಾಟಾ ಪವರು ಕರ್ನಾಟಕಕ್ಕೆ ಬರೋದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಅಂತ ಹೇಳಿದ್ರೆ, ಸೆಕ್ಷನ್ 108 ನಿಯಮ 108 ಪ್ರಕಾರ KERCಗೆ ನಿರ್ದೇಶನವನ್ನು ಕೊಡುವಂಥ ಹಕ್ಕು ಕರ್ನಾಟಕ ಸರ್ಕಾರಕ್ಕಿದೆ. ಸೊ ಕರ್ನಾಟಕ ಸರ್ಕಾರ KERCಗೆ ಡೈರೆಕ್ಷನ್ಸ್ನ ಕೊಡ್ಬೋದು. ಈ ಒಂದು ಸಮಯದಲ್ಲಿ ಕರ್ನಾಟಕದ ವಿದ್ಯುತ್ ವಿತರಣಾ ಸಂಸ್ಥೆಗಳನ್ನು ಖಾಸಗೀಕರಣಕ್ಕೆ ಒಪ್ಪಿಸುವುದು ಸೂಕ್ತವಲ್ಲ, ನಮಗಿನ್ನೂ ಕಾಲಾವಕಾಶ ಬೇಕಿದೆ ಅಂತ ಹೇಳಿ ನಿರ್ದೇಶನವನ್ನು KERCಗೆ ಸರ್ಕಾರ ಕೊಡಬಹುದು. ಆ ಒಂದು ನಿರ್ದೇಶನಕ್ಕೆ KERC ಮನ್ನಣೆ ಮಾಡಿ ಈ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ಬೋದು. ಹಾಗಿದ್ರೆ ನಾವು ನೀವೆಲ್ಲ ಇವಾಗ ಮಾಡಬೇಕಾಗಿರುವಂಥ ಕರ್ತವ್ಯ ಏನಂತ ಹೇಳಿದ್ರೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಟಾಟಾ ಪವರ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂಥದ್ದು. ನಂತರ ರೈತ ಮುಖಂಡರು, ಸಂಘ ಸಂಸ್ಥೆಗಳು, ಕೈಗಾರಿಕೆಗಳ ಒಂದು ಓನರ್ ಅಸೋಸಿಯೇಷನ್ ಏನಿದೆ ಅವ್ರ ಮುಖಾಂತರ, ಸೊ ರೈತ ಸಂಘಗಳಿಂದ, ಈ ಎಲ್ಲರಿಂದನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಈ ಒಂದು ಖಾಸಗೀಕರಣದಿಂದ ಆಗುವಂಥ ಒಂದು ಸಮಸ್ಯೆಗಳ ಬಗ್ಗೆ, ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟು ಈ ಒಂದು ಖಾಸಗೀಕರಣವನ್ನು ನಾವು ಮುಂದೂಡಬಹುದು ಈ ಒಂದು ಸಮಯದಲ್ಲಿ. ಇದಕ್ಕೆ ನಮ್ಮ ಎಲ್ಲರೂ ಸಹಕಾರ ಅತ್ಯಮೂಲ್ಯ, ಬಹು ಮುಖ್ಯವಾದದ್ದು. ಜನಸಾಮಾನ್ಯರಿಗೆ ಹಾಗೂ ವಿದ್ಯುತ್ ನೌಕರರಿಗೆ ಖಾಸಗೀಕರಣದ ಬಗ್ಗೆ ಮಾಹಿತಿ ನೀಡುವುದರಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ. ಎಲ್ಲರೂ ಒಟ್ಟಿಗೂಡಿ ಈ ಖಾಸಗೀಕರಣವನ್ನು ತಡೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.